ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಬರೀ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದನೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಹಾಗಾದರೆ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ. ಯಾಕಂದರೆ ಕೇಂದ್ರ ಬಜೆಟ್ನಲ್ಲಿ ಕೂಡ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಏನು, ಈ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾದರೆ ಅದರ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ? ಸೊ ಇದೆಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕಂತೇನಿಲ್ಲ. ಸೊ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಸಾಮಾನ್ಯವಾಗಿ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ತಿಳಿಸ್ತೀನಿ. ಯಾಕಂದರೆ ಇದುವರೆಗೂ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಬಂದ ಮೇಲೆ ನಿಮಗೆ 1 ತಿಂಗಳದ ದುಡ್ಡು ಹಾಕಿದ್ರೆ 2 ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇದೆ. ಇದು ಒಂದು ಕಡೆ ಆದರೆ ದುಡ್ಡು ಬರ್ತಾ ಇದೆಯೋ ಇಲ್ವೋ ಅನ್ನೋದೇ ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಸರಿಸುಮಾರು 23 ಲಕ್ಷ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ಯಾತಕ್ಕೆ? ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದ್ದಾರೆ. ಇದೊಂದು ಕಾರಣ. ಇದರ ಜೊತೆಗೆ ಬಹಳಷ್ಟು ಹಿರಿಯ ನಾಗರಿಕರು, ಅದರಲ್ಲಿ ಪಿಂಚಣಿದಾರರಲ್ಲಿ ಹಿರಿಯ ನಾಗರಿಕರೇ ಹೆಚ್ಚಾಗಿ ತೀರಿ ಹೋಗಿರುವಂತಹ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಕುಟುಂಬಸ್ಥರು ಬ್ಯಾಂಕ್ ಅಕೌಂಟನ್ನು, ಆ ಒಂದು ಅಕೌಂಟ್ಗೆ ದುಡ್ಡನ್ನು ಜಮೆ ಮಾಡ್ಕೊಳ್ತಾ ಇದ್ದಾರೆ. ಮರಣ ಉತ್ತಾರ ತೆಗೆದುಕೊಂಡಿದ್ದೆ ಆದರೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಆಗುತ್ತೆ, ದಿಢೀರನೇ ಈ ಪಿಂಚಣಿ ತಗೋತ್ತೆ. ಆದರೆ ಮರಣ ಉತ್ತಾರ ಕೂಡ ತೆಗೆಸ್ತಾ ಇಲ್ಲ. ಯಾಕಂದರೆ ಅವರ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತೆ, ತದನಂತರ ಮರಣ ಉತ್ತಾರ ತೆಗೆಸ್ಕೊಂಡು ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ತೆಗೆದು ಹಾಕಿಕೊಳ್ಳುವಂತಹ ಒಂದು ರೀತಿ ಅವರ ನೀತಿ. ಸೊ ಇದೇ ಒಂದು ಕಾರಣಕ್ಕಾಗಿ ಕೂಡ ಸಾಕಷ್ಟು ಜನರನ್ನು ಹೊರಗಿಟ್ಟಿದ್ದಾರೆ. ಇನ್ನು ಇದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಹೊರ ಹಾಕಿದ್ದಾರೆ. ಅವರಿಗೆ ಇದುವರೆಗೂ ದುಡ್ಡು ಬರ್ತಾ ಇಲ್ಲ. ಇನ್ನೊಂದು ಕಡೆ ಸ್ವಲ್ಪ ಲೇಟ್ ಆದರೂ ನಿಮಗೆ ಅಕೌಂಟ್ಗೆ ದುಡ್ಡು ಬರ್ತಾ ಇದ್ದರೆ ನೀವು ಎಲಿಜಿಬಲ್ ಇದ್ದಂತಾಗೆ. ಯಾಕಂದರೆ ಸರ್ಕಾರವೇ 1 ತಿಂಗಳದ್ದು ಜಮಾ ಮಾಡೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಆಗ್ತಾ ಇದೆ. ಇದಕ್ಕೆ ನೀವು ನಾನು ಮೊದಲು ಹೇಳಿರ್ತಕ್ಕಂಥದ್ದು ಇದನ್ನು. ಸೊ ನೀವು ಎಲಿಜಿಬಲ್ ಇಲ್ಲ ಅಂತ ಏನಲ್ಲ, ನಿಮಗೆ ಜಮಾ ಆಗ್ತಾ ಇದೆ, ಒಂದು ಸ್ವಲ್ಪ ಡಿಲೇ ಆಗುತ್ತಾ ಇದೆ. ಇನ್ನು ಪೂರ್ತಿಯಾಗಿ ನಿಂತು ಹೋಗಿದ್ದೆ ಆದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ. ಸೊ ಆ ಒಂದು ಪತ್ರವನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ನೋಡಿ, ಆ ಬ್ಯಾಂಕ್ನಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ವೇಟ್ ಮಾಡಿ, ನಾನು ಹೇಳ್ತೀನಿ. ಈ ಪಿಂಚಣಿ ಯೋಜನೆ ಹೆಚ್ಚಳ ಆಗಿದ್ದರ ಬಗ್ಗೆ ನಾನು ಹೇಳ್ತೀನಿ. ಇದನ್ನು ನೀವು ತಿಳ್ಕೊಳ್ಳೋದು ಅತಿ ಅವಶ್ಯಕ. ಪಿಂಚಣಿ ಹೆಚ್ಚಳ ಆಗಿದ್ದೇ ಆದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ್ರೇ ನಿಮಗೆ ದುಡ್ಡು ಸಿಕ್ಕಂಗಾಗುತ್ತೆ. ನಿಮ್ಮ ಅಕೌಂಟ್ಗೆ ದುಡ್ಡು ಬರಲಿಲ್ಲ ಅಂದರೆ ಎಷ್ಟೇ ಒಂದು ಪಿಂಚಣಿ ಹೆಚ್ಚಾಗಿದ್ರೂ ಸಹಿತ ನೀವು ಹೆಚ್ಚಳ ಆಗಿ ನಿಮ್ಮ ಅಕೌಂಟ್ಗೇ ಬರಲಿಲ್ಲ ಅಂದರೆ ಉಪಯೋಗವಿಲ್ಲ. ಹಾಗಾಗಿ ನಾನು ಇದನ್ನು ಮೊದಲು ಹೇಳ್ತಾ ಇದ್ದೀನಿ. ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗುವಂಥದ್ದು. ಸೊ ಈ ಒಂದು ಕೆಲಸವನ್ನು ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ಲ ನೋಡಿ, ಅವರೆಲ್ಲರೂ ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ಈ ಕೆಲಸ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಈ ಪಿಂಚಣಿಯಲ್ಲಿ ಯಾರ್ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಪಿಂಚಣಿ, ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋದಾದರೆ ಸ್ನೇಹಿತರೆ, ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಇನ್ನು ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂದರೆ ಸುಮಾರು 7ರಿಂದ 8% ಅಷ್ಟು ಮಾತ್ರ. ಅಂದರೆ ನಿಮಗೆ 800 ರೂಪಾಯಿ ದುಡ್ಡು ಜಮಾ ಆಗ್ತಾ ಇದ್ದರೆ ಅದು 1,000ಕ್ಕೆ ಮಾತ್ರ ಏರಿಕೆ ಆಗುವಂಥದ್ದು ಬಹಳಷ್ಟು. ಆದರೆ ಇದು ಹಿರಿಯ ನಾಗರಿಕರಿಗೆ. ಇನ್ನು ರಾಜ್ಯ ಸರ್ಕಾರದಲ್ಲಿ CM ಸಿದ್ದರಾಮಯ್ಯನವರೇ ಸ್ವತಃ ಘೋಷಣೆ ಮಾಡಿದ್ರು. ಹೌದು, 2025 ಒಳಗಾಗಿನೇ ಇದನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಯಾಕಂದರೆ ಅವರೇ ಹೇಳಿದರು, ಕಳೆದ 2 ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ. ಹಿರಿಯ ನಾಗರಿಕರ ಸಭೆಯಲ್ಲಿ ನಿಂತ್ಕೊಂಡು ಇದನ್ನು ಹೇಳ್ತಾರೆ. ಸೊ ಹಿರಿಯ ನಾಗರಿಕರ ದಿನಾಚರಣೆದಿಂದ ಈ ಒಂದು ವಿಷಯವನ್ನು ತಿಳಿಸಿದ್ರು ಅವರು. 2 ವರ್ಷದ ಆಗೋಯ್ತು, 2.5 ವರ್ಷ ಕೂಡ ಆಗೋಯ್ತು, 2025 ಕೂಡ ಮುಗಿದೋಯ್ತು, ಇನ್ನೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ. ಇನ್ನು ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ, ಸರ್ಕಾರದ ಬಳಿ ದುಡ್ಡೇ ಇಲ್ಲ, ಏನು ಹೆಚ್ಚಳ ಮಾಡ್ತಾರೆ ಬಿಡಿ ಅಂತ. ಇನ್ನೊಂದು ಕಡೆ ಹಿರಿಯ ನಾಗರಿಕರು ಪಿಂಚಣಿ ಹೆಚ್ಚಳ ಆದರೆ ಮತ್ತಷ್ಟು ನಮಗೆ ಒಳ್ಳೆಯದು, ಖರ್ಚು ವೆಚ್ಚಕ್ಕೆ ಉಪಯೋಗವಾಗುತ್ತೆ, ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತ ಕಮೆಂಟ್ಗಳು ಬರ್ತಿರ್ತವೆ. ಅದೆಲ್ಲವೂ ಕೂಡ ಒಂದು ಕಡೆ. ಆದರೆ ಸರ್ಕಾರ ಈಗ ಹೇಳಿದೆ, ಅದನ್ನು ಆದಷ್ಟು ಬೇಗ ಒಂದು ಪಿಂಚಣಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅತಿ ಶೀಘ್ರದಲ್ಲಿ. ಆದರೆ ನಿಮಗೆ ಬಹಳಷ್ಟು ನೀವು ಅಂದ್ಕೊಂಡಿರುವಷ್ಟು ಹೆಚ್ಚಳ ಆಗೋದಿಲ್ಲ. 2,000ನೋ 3,000ನೋ ಇಷ್ಟು ಹೆಚ್ಚಳ ಆಗೋದಿಲ್ಲ. ಇನ್ನು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅದನ್ನು ನಾನು ಹೇಳ್ತೀನಿ. ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ, ಅದರಲ್ಲಿ ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಒಂದು ರೇಂಜ್ನಲ್ಲಿ 900ರಿಂದ 1,000ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗುವಂಥದ್ದು. ಇನ್ನು ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದನ್ನು ನೋಡೋದಾದರೆ ಸ್ನೇಹಿತರೆ, ಬರೀ ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಆಗ್ತಾ ಇಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ? ಹೌದು,
ನಮ್ಮ ರಾಜ್ಯದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೂ ಕೂಡ ಏರಿಕೆ ಆಗಲಿದೆ ಅಂತೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರ ಇದೇ ಬಜೆಟ್ನಲ್ಲಿ ಕೂಡ ಇದನ್ನು ಮಂಡಿಸಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ಇದನ್ನು ಸೇರಿದಂತೆ ಉತ್ತರ ಪ್ರದೇಶದಲ್ಲಿ 500ಕ್ಕಿದ್ದಂತಹ ಪಿಂಚಣಿ 1500ಕ್ಕೆ ಏರಿಕೆ ಆಗಲಿದೆ ಅಂತೆ. ಬಿಹಾರದಲ್ಲಿ 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಲಿದೆ ಅಂತೆ. ಹರಿಯಾಣದಲ್ಲಿ 1200ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಲಿದೆ ಅಂತೆ. ರಾಜಸ್ಥಾನದಲ್ಲಿ 750ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಲಿದೆ ಅಂತೆ. ಮಹಾರಾಷ್ಟ್ರದಲ್ಲಿ 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಲಿದೆ ಅಂತೆ. ಮಧ್ಯಪ್ರದೇಶದಲ್ಲಿ 1000ಕ್ಕೆ ಇದ್ದಂತಹ ಪಿಂಚಣಿ 3000ಕ್ಕೆ ಏರಿಕೆ ಆಗಲಿದೆ ಅಂತೆ. ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಆದರೆ ಇದನ್ನು ಅತಿ ಶೀಘ್ರದಲ್ಲಿ ಕೂಡ ಹೆಚ್ಚಳ ಮಾಡಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಯಾಕಂದರೆ ವಿಧವಾ ಮಹಿಳೆಯರು ತಮ್ಮ ಬೆಳವಣಿಗೆಗೆ, ತಮ್ಮ ಸಬಲೀಕರಣಕ್ಕಾಗಿ, ಅದೇ ರೀತಿಯಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೊದಲೇ ಗಂಡ ಇರೋದಿಲ್ಲ, ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಇರುತ್ತೆ. ಅವರು ಯಾವುದೇ ದುಡಿಮೆಯಲ್ಲಿರಲಿ, ಆದರೆ ಸರ್ಕಾರದಿಂದ ಮತ್ತಷ್ಟು ಹೆಲ್ಪ್ ಆಗಿದ್ದೆ ಆದರೆ ಅವರಿಗೆ ಇನ್ನಿಷ್ಟು ಒಂದು ಧನ ಸಹಾಯ ಆದಂಗೆ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ಇನ್ನು ವಿಧವಾ ಮಹಿಳೆಯರು ಬಹಳಷ್ಟು ಜನ ನಾವು ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಹೌದು ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಒಂದು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ನಾನು ಮೊದಲು ಹೇಳ್ತೀನಿ ಕೇಳಿ. ವಿಧವಾ ಮಹಿಳೆಯರು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಪತಿಯ ಮರಣ ಪ್ರಮಾಣ ಪತ್ರವನ್ನು ನೀವು ತೆಗೆದಿಟ್ಕೊಳ್ಬೇಕು. ಇದರ ಜೊತೆಗೆ ಆಧಾರ್ ಕಾರ್ಡ್ ಬೇಕು, ರೇಷನ್ಸ್ ಕಾರ್ಡ್ಗಳು ಬೇಕು, ಅದರ ಜೊತೆಗೇನೆ ವೋಟರ್ ID ಕೊಡಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕು, ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, ಜಾತಿ ಪ್ರಮಾಣ ಪತ್ರ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮೊಬೈಲ್ ಸಂಖ್ಯೆ ಬೇಕು, ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಇದು ಕಡ್ಡಾಯವಾಗಿದೆ. ಹೌದು, ನಾನು ಹೇಳ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳಿಗೆ ಒಂದು ನಂಬರ್ ಕೊಡಬೇಕು. ಆ ನಂಬರು ಆಧಾರ್ ಕಾರ್ಡ್ಗೆ, ರೇಷನ್ಸ್ ಕಾರ್ಡ್ಗಳಿಗೆ, ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಲೇಬೇಕು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸರ್ಕಾರ ಕೊಟ್ಟಿದೆ. ಸೊ ಇವುಗಳನ್ನು ನೀವು ತೆಗೆದುಕೊಂಡು ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ನಾಡ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇನ್ನು ಇದರ ಬಗ್ಗೆ ಜಮಾ ಆಗ್ತಾ ಇದೆಯಾ ಅಲ್ವಾ ಅಂತ ಸ್ಟೇಟಸ್ ಚೆಕ್ ಮಾಡೋದಕ್ಕೋಸ್ಕರ CSC ಸೆಂಟ್ರು, ಗ್ರಾಮವನ್ನು, ಕರ್ನಾಟಕವನ್ನುಗಳಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ನೀವು ಎಲಿಜಿಬಿಲಿಟಿ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ಟೇಟಸ್ನಲ್ಲಿನೇ ತೋರಿಸುತ್ತೆ. ಇನ್ನು ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತಾನೂ ಕೂಡ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಬ್ಯಾಂಕ್ಗಳಿಗೆ ಹೋಗಿ ಸಬ್ಮಿಟ್ ಮಾಡಿದ್ರು ಸಹಿತ ಅವರು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ. ಒಂದು ವೇಳೆ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಅದನ್ನು ಮೇಲಧಿಕಾರಿಗಳಿಗೆ ಕಳಿಸಿಕೊಟ್ಟು ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೀನಿ ಅಲ್ವಾ, ಜೀವಿತ ಪ್ರಮಾಣ ಪತ್ರ ನೀವು ಯಾವ ಬ್ಯಾಂಕ್ನಲ್ಲಿ ಒಂದು ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ, ಯಾವ ಬ್ಯಾಂಕಿಗೆ ನೀವು ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಅಟ್ಯಾಚ್ಮೆಂಟ್ ಮಾಡಿರ್ತೀರಿ, ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತೆ. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವೆಶನ್ಸ್ ಇರಲಿ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಒಂದು ಸ್ವಲ್ಪ ಡಿಲೇ ಆದರೂ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಷನನ್ನು ಆದಷ್ಟು ಎಲ್ಲ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ, ಪಿಂಚಣಿದಾರರಿಗೆ ಶೇರ್ ಮಾಡಿ.